ಕುಂಭರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋಗೆ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ಕುಂಭರಾಶಿಯವರಿಗೆ ಏನೇನು ಒಳ್ಳೆಯದಾಗಲಿದೆ ಆಗಸ್ಟ್ ತಿಂಗಳಲ್ಲಿ ಅಂತ ವಿಡಿಯೋದಲ್ಲಿ ತಿಳಿಸ್ತಾರೆ. ಏನೇನು ಸಮಸ್ಯೆಗಳಾಗಬಹುದು ಅನ್ನುವಂಥದ್ದನ್ನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ಎಚ್ಚರಿಕೆಗಳ ವಿಡಿಯೋ. ಕುಂಭರಾಶಿಯವರು ಆಗಸ್ಟ್ ತಿಂಗಳ ಮಾಸ ಭವಿಷ್ಯದ ಎಚ್ಚರಿಕೆ ವಿಡಿಯೋ ನೋಡಿಲ್ಲ ಅಂದರೆ ನಮ್ಮ ಯೂಟ್ಯೂಬಲ್ಲಿ ಇರುತ್ತೆ, ಫೇಸ್ಬುಕ್ಕಲ್ಲಿ ಇರುತ್ತೆ, ಇನ್ಸ್ಟಾಗ್ರಾಮ್ ಇರುತ್ತೆ, ದಯವಿಟ್ಟು ನೋಡಿ. ಯಾಕೆಂದರೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ಅದು ಕೂಡ. ಇದರಲ್ಲಿ ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥದ್ದು ತಿಳಿಸ್ತೇನೆ. ಅವತ್ತು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಓಂ ಗುರುಭ್ಯೋ ನಮಃ ಅಂತ. ಯಾಕೆ ಕಮೆಂಟ್ ಮಾಡಿ ಅಂತ ಹೇಳಿದ್ರೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಅದರ ಬಗ್ಗೆಯೂ ಸಹ. ನೋಡಿ, ಕುಂಭರಾಶಿಯವರಿಗೆ ಏನೇನು ಒಳ್ಳೆಯದಾಗಲಿದೆ ಆಗಸ್ಟಲ್ಲಿ ಅಂತ ತಿಳ್ಕೊಳ್ಳೋಕ್ಕೆ ಯಾವ್ಯಾವ ಗ್ರಹಗಳ ಬಲ ಸಿಗಲಿದೆ ಅನ್ನೋದು ತಿಳ್ಕೊಳ್ಬೇಕು. 2 ಗ್ರಹಗಳ ಬಲ ಬಹಳ ಪವರ್ಫುಲ್ ಆಗಿ ಸಿಗಲಿದೆ ಕುಂಭರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ. ಅದರಲ್ಲಿ ಒಂದು ಕುಜಗ್ರಹ, ಸಂಪೂರ್ಣ ಇಡೀ ಆಗಸ್ಟ್ ತಿಂಗಳು ಕುಜ ಬಲ ಸಿಗುತ್ತೆ. ಕುಜಗ್ರಹದ ಸಂಪೂರ್ಣ ಬಲ ಸಿಗುತ್ತೆ ಕುಂಭರಾಶಿಯವರಿಗೆ. ಆಗಸ್ಟ್ 15ರ ನಂತರ ಒಂದು 15 ದಿನಗಳ ಕಾಲ ಆಗಸ್ಟ್ ತಿಂಗಳಲ್ಲಿ ನಿಮಗೆ ರವಿ ಬಲವೂ ಸಹ ಸಿಗುತ್ತೆ. ಸೊ ಒಂದು ಇಡೀ ತಿಂಗಳು ಕುಜ ಬಲ, ಒಂದು 15 ದಿವಸ ಬುಧ ರವಿ ಬಲ, ಇಡೀ ತಿಂಗಳು ಕುಜಬಲ, ಒಂದು 15 ದಿವಸ ರವಿ ಬಲ ಸಿಗಲಿದೆ. ಸೊ ಈ 2 ಗ್ರಹಗಳ ಒಂದು ಬಲದಲ್ಲಿ ನಿಮಗೆ ಇಡೀ ತಿಂಗಳು ಪಾಸಿಟಿವ್ ಆಗಬೇಕು. ಯಾಕೆಂದರೆ ನೆಗೆಟಿವ್ ಆಗತಕ್ಕಂಥ ಅಂಶಗಳು ಬಹಳಷ್ಟು ಗ್ರಹ ಸ್ಥಿತಿಗಳಲ್ಲಿದೆ. ಬಟ್ ಪಾಸಿಟಿವ್ ಆಗಲಿಕ್ಕೆ 2 ಗ್ರಹ ನಿಮಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು, ಇದನ್ನು ಗಮನಿಸಬೇಕು. ಇಲ್ಲಿ ಪಂಚಮದಲ್ಲಿ ಕುಜ ಅಂತಂದಾಗ ಕುಜ ನಿಮಗೆ ತೃತೀಯ ಕರ್ಮಾಧಿಪತಿ ಆಗ್ಬಿಡ್ತಾನೆ. ಸೊ ತೃತೀಯ ಕರ್ಮಾಧಿಪತಿ ಕುಜ ಆದ್ದರಿಂದಾಗಿ ಕುಂಭರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ಆಗಿ ಉದ್ಯೋಗದ ವಿಚಾರದಲ್ಲಿ ಒಂದು ಸ್ವಲ್ಪ ಅನುಕೂಲತೆಗಳಾಗುವ ಸಾಧ್ಯತೆ ಇದೆ. ಅದು ಕುಜನಿಂದ. 15ನೇ ತಾರೀಕು ನಂತರ ಆದರೆ ರವಿಯಿಂದನೂ ಆಗ್ಬಿಡ್ಬೋದು ಅವಾಗ. ಸೊ ಕುಜ ರವಿ 2 ಬಲ ಬೇಕು ಅಂದರೆ ಆಗಸ್ಟ್ 15ನೇ ತಾರೀಕು ನಂತರ ನಿರುದ್ಯೋಗಿ ಕುಂಭರಾಶಿಯವರಿಗೆ ಉದ್ಯೋಗದ ವಿಚಾರಗಳಲ್ಲಿ ಸ್ವಲ್ಪ ಅನುಕೂಲತೆಗಳು. ಅದೇ ರೀತಿಯಲ್ಲಿ ಆಲ್ರೆಡಿ ಉದ್ಯೋಗದಲ್ಲಿ ಇರ್ತಕ್ಕಂಥ ಕುಂಭರಾಶಿಯವರಿಗೆ ಒಂದು ಸ್ಯಾಲ್ರಿ ಹೈಕ್ ಬೇಕು, ಒಂದು ಪ್ರಮೋಷನ್ ಬೇಕು, ಒಂದು ಟ್ರಾನ್ಸ್ಫರ್ ಬೇಕು, ಏನೋ ಒಂದು ಅನುಕೂಲ ಆಗಬೇಕು ಅಂದರೆ ಆಗಸ್ಟ್ 15ರ ನಂತರ ಪ್ರಯತ್ನ ಮಾಡಿ, ಮೊದಲಲ್ಲ, ಆಯಿತಾ? ಸೊ ಉದ್ಯೋಗದ ವಿಚಾರದಲ್ಲಿ ಆ ಇದರಲ್ಲಿ ಅನುಕೂಲ ಅಂತ ಅನ್ಬೋದು. ಜೊತೆಗೆ ನಿಮ್ಮ ಹಾಗೂ ನಿಮ್ಮ ಅಕ್ಕ, ತಂಗಿ, ಅಣ್ಣ, ತಮ್ಮ, ಯಾರೇ ಸಹೋದರರು ಇರ್ತಾರ ನೀವು ಕುಂಭರಾಶಿಯವರಿಗೆ, ಸೊ ಅವರಿಂದ ನಿಮಗೆ ಹೆಚ್ಚು ಅನುಕೂಲತೆಗಳು ಇಷ್ಟು ದಿನ ನೋಡ್ತಿರಲ್ಲ, ಬಟ್ ಆಗಸ್ಟ್ ತಿಂಗಳಲ್ಲಿ ನೋಡಬಹುದು. ನಿಮ್ಮ ಅಕ್ಕ ಅಥವಾ ತಂಗಿ, ನಿಮ್ಮ ಅಣ್ಣ ಅಥವಾ ತಮ್ಮ ನಿಮಗೆ ಆಗಸ್ಟ್ ತಿಂಗಳಲ್ಲಿ ತುಂಬ ಸಹಾಯಕರಾಗುವ ಸಾಧ್ಯತೆ ಇದೆ. ನಿಮ್ಮ ಹಲವಾರು ಕೆಲಸಗಳು ಅವರು ಮಾಡಿಕೊಡುವ ಸಾಧ್ಯತೆ ಇದೆ. ಉಲ್ಟಾ ಅವ್ರ ಕೆಲಸ ನೀವು ಮಾಡಂಗೆ ಆಗೋದು ಬೇಡ, ನಿಮ್ಮ ಕೆಲಸ ಅವರು ಮಾಡಿಕೊಡ್ತಾರೆ ಅಂತ ಕಂಡು ಬರ್ತಾ ಇದೆ. ಸೊ ಅದರಿಂದ ಅಂತಹ ಒಂದು ಸಾಧ್ಯತೆಗಳು ಬಹಳ ಅಪರೂಪದಲ್ಲಿ ಸಿಗುವಂತಹ ಅವಕಾಶಗಳು ಬಳಸ್ಕೊಳ್ಳಿ. ಅವರಿಂದ ಏನು ಸಪೋರ್ಟ್ ಬೇಕೋ ತಗೊಳ್ಳಿ, ಮಾರ್ಗದರ್ಶನವೋ ಸಪೋರ್ಟ್ ಏನು ಬೇಕೋ ತಗೊಳ್ಳಿ, ಆಗುತ್ತೆ ಕೆಲಸ. ಜೊತೆಗೆ 3ನೇದಾಗಿ ಏನಂತಂದ್ರೆ ನೀವು ಕೈ ಹಾಕದ ಕೆಲಸಗಳೆಲ್ಲ ಸಕ್ಸಸ್ ಆಗುವ ಸಾಧ್ಯತೆ ಇದೆ ಕುಜಬಲದಿಂದ. ಅಲ್ಲೇನಾಗಬೇಕು ಗೊತ್ತಾ, ಸ್ವಲ್ಪ ನಿಮ್ಮ ವ್ಯವಹಾರ ಬದಲಾಗಬೇಕು. ನೀವೊಂಚೂರು ಕಠಿಣ ಹೃದಯಿ ಆಗಬೇಕು. ಸ್ವಲ್ಪ ಏನೋ ಒಂಥರ ಯಾವುದೇ ದಯಾ ದಾಕ್ಷಿಣ್ಯ ಇಲ್ಲದೆ ಬಹಳ ಕಠಿಣರಾದ ಹೃದಯದಲ್ಲಿ ನೀವು ವ್ಯವಹರಿಸಬೇಕಾಗತ್ತೆ. ಗಟ್ಟಿ ಮಾತಾಡೋದು, ನನಗೆ ಹಿಂಗೆ ಆಗಲೇಬೇಕು ಅವೆಲ್ಲ ಗೊತ್ತಿಲ್ಲ ಅನ್ನೋ ಥರ ಒಂಥರ ಸ್ಟ್ರಿಕ್ಟಾಗಿ ಮಾತಾಡೋದು, ಹಾರ್ಷಾಗಿ ನಡ್ಕೊಳ್ಳೋದು, ಹೀಗೆ ಹಠಕ್ಕೆ ಬಿದ್ದರೆ ನಿಮ್ಮ ಕೆಲಸಗಳಾಗತ್ತೆ. ಇಲ್ಲ ಅಂದರೆ ನಿಮ್ಮ ಕೆಲಸಗಳಾಗಲ್ಲ. ಅಯ್ಯೋ ಇದೊಂದು ಚೂರು ಮಾಡಿಕೊಟ್ಬಿಡಿ ನೋಡಿ, ಒಂದು ಸ್ವಲ್ಪ ಅಂದ್ಕೊಂಡು ನೀವು ನೈಸ್ ಹೊಡೆದ್ರೆ 100% ಕೆಲಸ ಆಗಲ್ಲ. ಕುಜಬಲ ಅಲ್ಲ, ಮತ್ತೊಂದು ಬಲ ಬಂದರೂ ಆಗಲ್ಲ. ನಿಮ್ಮ ಕೆಲಸ ಆಗುತ್ತೆ, ಕುಜಬಲದಿಂದಾಗಿ ಆಗುತ್ತೆ. ಸ್ವಲ್ಪ ನಿಮ್ಮ ಮಾತಿನ ಶೈಲಿ ಚೇಂಜ್ ಆಗಬೇಕು. ಯಾಕೆ ಕೆಲಸ ಮಾಡಿಕೊಡಿ, ಏನು ಇವಾಗ ಕೆಲಸ ಮಾಡ್ಕೊಡ್ಬೇಕು ತಾನೆ ಅಂತ ಹೇಳ್ಬಿಟ್ಟು ಈ ಥರ ಸ್ವಲ್ಪ ಗಟ್ಟಿಯಾಗಿ ಅಥಾರಿಟೇಟಿವ್ ಆಗಿ ಮಾತಾಡಿ ನಿಮ್ಮ ಕೆಲಸಗಳು ಬೇಗ ಮಾಡ್ಕೊಳ್ಬೇಕಾಗ್ತದೆ ನೀವು. ಇಲ್ಲ ಅಂದರೆ ಕಷ್ಟ ಆಗ್ತದೆ. ಇನ್ನೂ ಏನೇನು ಒಳ್ಳೆಯದಾಗ್ತದೆ, ಇದು ಹಲವಾರು ವಿಚಾರ ಇದೆ. ನೀವು ಸರ್ಕಾರಿ ಯಾವುದಾದ್ರು ಕೆಲಸ ಕಾರ್ಯಗಳು ನಿಮಗೆ ಆಗಬೇಕು ಅಂತ ಆದರೆ ಆಗಸ್ಟ್ 15ರ ನಂತರ ಪ್ರಯತ್ನ ಮಾಡಿ. ಸರ್ಕಾರಿ ದೊಡ್ಡ ಅಧಿಕಾರಿಗಳು ನಿಮಗೆ ಸಹಾಯಕ ಬರಬೇಕು ಅಂದರೆ ಆಗಸ್ಟ್ 15ರ ನಂತರ ಪ್ರಯತ್ನ ಮಾಡಿ. ರಾಜಕೀಯದವ್ರ ಸಪೋರ್ಟ್ ಬೇಕು, ಆಗಸ್ಟ್ 15ರ ನಂತರ ಪ್ರಯತ್ನ ಮಾಡಿ. ನಿಮಗೆ ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಥರ, ಇನ್ವೆಸ್ಟರ್ ಥರ, ಒಳ್ಳೆ ಫ್ರೆಂಡ್ ಥರ ಯಾರೊಬ್ಬರು ಒಳ್ಳೆ ಜೊತೆಗಾಗಬೇಕು, ಆಗಸ್ಟ್ 15ರ ನಂತರ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ನಿಮಗೆ ಈ GST ರಿಟರ್ನ್ಸ್ ಇರ್ಬೋದು, ಟ್ಯಾಕ್ಸ್ ರಿಟರ್ನ್ಸ್ ಇರ್ಬೋದು, ರಿಫಂಡ್ಸ್ ಇರಬಹುದು, ಅಥವಾ ಸರ್ಕಾರ ನಿಮಗೆ ಏನಾದ್ರು ದುಡ್ಡುಗಳು ಬರಬೇಕು ಅಂತಿರ್ಬೋದು, ಆಗಸ್ಟ್ 15ರ ನಂತರ ಪ್ರಯತ್ನ ಮಾಡಿ, ಖಂಡಿತವಾಗಿ ಸಿಗುತ್ತೆ. ನೀವು ಕುಂಭರಾಶಿ ರಿಯಲ್ ಎಸ್ಟೇಟ್ ಮಾಡೋದಿದ್ರು ಕೂಡ ಆಗಸ್ಟ್ ತಿಂಗಳು ತುಂಬ ಚೆನ್ನಾಗಿದೆ. ನೀವು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ರೆ ಅಂದ್ರೆ ಆಗಸ್ಟ್ ತಿಂಗಳು ಚೆನ್ನಾಗಿದೆ. ನೀವು ರೈತರಾಗಿದ್ರು ಕೂಡ ಆಗಸ್ಟ್ ತಿಂಗಳು ಚೆನ್ನಾಗಿದೆ. ಕೆಲವು ಕೇಳ್ಬೋದು, ಇಲ್ರಿ ಮಳೆನೇ ಇಲ್ಲ, ಏನೂ ಇಲ್ಲ, ರೈತರು ಎಲ್ರಿ ಒಳ್ಳೇದಾಗತ್ತೆ ಅಂತ. ಇಲ್ಲಿ ಬರ್ಕೊಂಡಿದ್ರೆ ಒಳ್ಳೇದಾಗತ್ತೆ ಅಂತ ಖಂಡಿತವಾಗಿ ಆಗುತ್ತೆ, ಗೊತ್ತಾಯ್ತಲ್ವಾ? ಸ್ವಲ್ಪ ಏನೇನು ಸಮಸ್ಯೆ ಇದೆ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಮುನೇಶ್ವರನ ಪೂಜೆ ಮಾಡಿದಿನ, ಅದು ಕರೆಕ್ಟಾಗಿ ಪೂಜೆ ಕೊಟ್ಟಿದ್ದೀನ, ಇದು ಕರೆಕ್ಟಾಗಿ ಇದು ಕೊಟ್ಟಿದ್ದೀನ, ಅದು ಕೊಟ್ಟಿದ್ದೀನಿ, ನೋಡ್ಕೊಳ್ಬೇಕಾಗತ್ತೆ. ಅದೆಲ್ಲ ಭಾಳ ಇಂಪಾರ್ಟೆಂಟ್. ರೈತರಿಗೆ ಗೊತ್ತಿದೆ, ಅದೆಲ್ಲ ಮಾಡ್ಕೊತಾರೆ ಅವರು. ಸೊ ರೈತರಿಗೆ ತುಂಬ ಚೆನ್ನಾಗಿದೆ. ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸೇಲ್ಸು ಸರ್ವಿಸು ಮಾಡ್ತಕ್ಕಂಥ ಕುಂಭರಾಶಿಯವ್ರಿಗೆ ಚೆನ್ನಾಗಿದೆ. ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ತುಂಬ ಚೆನ್ನಾಗಿದೆ.
ಆಮೇಲೆ ಮಕ್ಕಳ ವಿಚಾರದಲ್ಲಿ ಒಂದು ಸ್ವಲ್ಪ ಮಕ್ಕಳು ಸಿಟ್ಟು ಮತ್ತು ಮಾಡ್ಬೋದು ನಾನು ಎಚ್ಚರಿಕೆ ಕೊಟ್ಟದಲ್ಲಿ ತಿಳಿಸಿದ್ದೇನೆ, ಅದನ್ನು ನೀವು ಸ್ವಲ್ಪ ಸುಧಾರಿಸಬೇಕಾಗ್ತದೆ ನೀವು, ಗೊತ್ತಾಯ್ತಲ್ವಾ. ಆದರೆ ಗುರುಬಲ ಅನ್ನುವಂಥದ್ದು ಇಲ್ಲ ನಿಮಗೆ ಅನ್ನುವಂಥದ್ದು ದೊಡ್ಡ ಮೈನಸ್ ಪಾಯಿಂಟ್. ಈ ಗುರುಬಲ ನಿಮಗೆ ಬರಬೇಕು, ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಗುರುಬಲ ಕೆಲಸ ಆಗಬೇಕು. ಆ ಥರ ಗುರುವಿನ ಅನುಗ್ರಹ ನೀವು ಪಡೆದುಬಿಟ್ರೆ ಇನ್ನೂ ಅದ್ಭುತವಾಗಿದೆ. ಅದಕ್ಕೋಸ್ಕರ ನಿಮಗೊಂದು ವಿಶೇಷವಾದ ಪರಿಹಾರವನ್ನು ಮಾಡಿ ಅತ್ಯದ್ಭುತವಾದ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆ ತಿಳ್ಕೊಬೇಕು ನೀವು. ಜುಲೈ 29ನೇ ತಾರೀಕು ಬುಧವಾರ ಹುಣ್ಣಿಮೆ, ಗುರುಪೂರ್ಣಿಮೆ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ಅದಕ್ಕೆ ನಾನು ಗುರುಭ್ಯೋ ನಮಃ ಅಂತ ಕಮೆಂಟ್ ಮಾಡಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಇರತಕ್ಕಂಥದ್ದು. ಏನಕ್ಕೆ ಅಂದರೆ ಇದು ಕಾರಣಕ್ಕೆ, ಗುರುಪೂರ್ಣಿಮೆ ವರ್ಷಕ್ಕೆ ಒಮ್ಮೆ ಬರತಕ್ಕಂಥ ಆಷಾಢ ಪೌರ್ಣಿಮಾ, ಗುರುಪೂರ್ಣಿಮಾ ಜುಲೈ 29ನೇ ತಾರೀಕು ಬುಧವಾರ. ಸೊ ಈ ಗುರುಪೂರ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ವಿಶೇಷವಾಗಿ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯರ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಶ್ರೀ ಸೂಕ್ತ ಹವನ, ನಿಮ್ಮ ಆರ್ಥಿಕ ಬಾಧೆಗಳು ಪರಿಹಾರ ಆಗಬೇಕು, ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು, ಆದ್ದರಿಂದ ಶ್ರೀ ಸೂಕ್ತ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸಂತಾನಲ್ಲದವರಿಗೆ ಸಂತಾನ ಆಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮ, ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲ ಮಾಡ್ತಾ ಇದ್ದೇವೆ. ಆದರೆ ಈ ಗುರು ಶಾಂತಿ ಇದೆಯಲ್ಲ, ಸಹಸ್ರ ಗುರು ಶಾಂತಿ ಹೋಮ ಜೊತೆಗೆ ಗುರು ದತ್ತಾತ್ರೇಯ ಹೋಮ ಬಹಳ ವಿಶೇಷವಾಗಿ ಮಾಡ್ತಾ ಇದ್ದೇವೆ. ಗುರು ಪೂರ್ಣಿಮೆ ಜುಲೈ 29ನೇ ತಾರೀಕು ಬುಧವಾರ, ಗುರು ಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ ವಿಶೇಷವಾದ ಒರಿಜಿನಲ್ ಕನಕ ಪುಷ್ಯರಾಗ ರತ್ನ, ಒರಿಜಿನಲ್ ಕನಕ ಪುಷ್ಯರಾಗ. ಈ ಕನಕ ಪುಷ್ಯರಾಗ ರತ್ನವೇ ಅತ್ಯಂತ ಕಾಸ್ಟ್ಲಿ. ನಿಮಗೆ ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರ್ತದೆ, ನಿಮಗೆ ಇಲ್ಲ ಅಂದ್ರೆ ಕೇಳಿದ್ರೆ ಗೊತ್ತಾಗ್ತದೆ ನಿಮಗೆ. ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ನಾವು ಈ ಗುರುಪೂರ್ಣಿಮೆ ದಿವಸ ಜುಲೈ 29ನೇ ತಾರೀಕು ಬುಧವಾರ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ, ಆಶ್ಲೇಷ ಬಲಿ ಪೂಜೆ, ಸಂತಾನ ಗೋಪಾಲಕೃಷ್ಣ ಹೋಮ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲೆಲ್ಲ ಇದನ್ನಿಟ್ಟು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅದು ಒಂದು ಸಲ ಎನರ್ಜೈಸ್ ಅಲ್ಲ, ಇದು ಆಗಲೇ ಇದನ್ನು ನಾನು ವಿಶೇಷವಾಗಿ ಈ ವಿಡಿಯೋ ಅಂಡಲ್ಲಿ ನಿಮಗೆ ಅದನ್ನು ತೋರಿಸ್ತೇವೆ. ನರಸೋಭಾವಾಡಿ, ಅದ್ಭುತವಾಗಿ ನರಸಿಂಹ ಸರಸ್ವತಿಗಳ ಒಂದು ಸನ್ನಿಧಾನ, ಆ ಗುರುಗಳ ಒಂದು ಸನ್ನಿಧಾನದಲ್ಲಿ ಅಲ್ಲಿಗೆ ಹೋಗಿ ನರಸೋಭಾವಾಡಿಗೆ ಹೋಗಿ ಅಲ್ಲಿ ಈ ರತ್ನಗಳನ್ನು, ಈ ಕನಕ ಪುಷ್ಯರಾಗ ರತ್ನಗಳನ್ನು ಅಲ್ಲೇ ಇಟ್ಟು ಪಾದಪೂಜೆ ಮಾಡಿಸಿ, ಅಲ್ಲಿ ಎನರ್ಜೈಸ್ ಮಾಡಿ, ಅಲ್ಲಿ ಮೂಲ ಇದ್ರ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಂಡು, ಅಲ್ಲಿಂದ ಸಂಗಮ ಸ್ಥಾನ ಇದೆ, ಅಲ್ಲಿ ಪಂಚಗಂಗಾ ಹಾಗೂ ನದಿಗಳ ಸಂಗಮ ಇದೆ, ಆ ಸಂಗಮ ಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಪೂಜೆ ಮಾಡಿ ಎನರ್ಜೈಸ್ ಮಾಡಿಕೊಂಡು ಈ ಒಂದು ವಿಶೇಷವಾದ ಕನಕ ಪುಷ್ಯರಾಗ ರತ್ನಗಳನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಗೆ ತಂದಿದ್ದೇನೆ. ಈಗ ಮತ್ತೆ ಗುರುಪೂರ್ಣಿಮೆಯ ಒಂದು ಅದ್ಭುತವಾದ ದಿವಸ ಮತ್ತೆ ಪುನಃ ಇದನ್ನು ಎನರ್ಜೈಸ್ ಮಾಡ್ತೀವಿ. ಸೊ ಡಬಲ್ ತ್ರಿಬಲ್ ಎನರ್ಜೈಸ್ಡ್ ಆದ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನ, ಸಾಮಾನ್ಯವಾಗಿ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವೇ ತುಂಬ ಕಾಸ್ಟ್ಲಿ. ಅದರಲ್ಲೂ ನರಸೋಭಾವಾಡಿ ತನಕ ನೀವು ಮಹಾರಾಷ್ಟ್ರ ತನಕ ಹೋಗಿ ಅಲ್ಲಿ ಸಂಗಮ ಸ್ಥಾನ, ಗುರು ಸನ್ನಿಧಾನಗಳಲ್ಲಿ, ಪಾದಪೂಜೆಗಳಲ್ಲಿ ಅಲ್ಲಿಟ್ಟು ಎನರ್ಜೈಸ್ ಮಾಡ್ಕೊಂಡು ಬಂದು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಗುರುಪೂರ್ಣಿಮೆ ದಿವಸ ಮತ್ತೆ ಎನರ್ಜೈಸ್ ಮಾಡಿ ನಮಗೆ ನಿಮಗೆಲ್ಲರಿಗೂ ಸಹ ತುಂಬ ಸೇವೆ ಮಾಡೋದಕ್ಕೆ ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ತುಂಬಾ ಲಿಮಿಟೆಡ್ ಇದೆ. ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ನಾವು ನಮ್ಮ ಸಂಕಲ್ಪ ಸೇವೆ ಒಟ್ಟಿಗೆ ಪ್ರತಿಯೊಬ್ಬರಿಗೂ ಒಂದು ಸಂಕಲ್ಪ ಸೇವೆಗೆ ಒಂದು ಕನಕ ಪುಷ್ಯರಾಗ ರತ್ನವನ್ನು ಕೊಡ್ತಾ ಇದ್ದೇವೆ. ಗುರುಪೂರ್ಣಿಮೆಯ ವಿಶೇಷವಾದಂತಹ ಒಂದು ದಿನದ ಒಂದು ಸಂದರ್ಭದಲ್ಲಿ ಕೊಡ್ತಾ ಇರತಕ್ಕಂಥದ್ದು. ಎಲ್ಲ ಸಮಯ ಕೊಡ್ಲಿಕ್ಕೆ ಆಗುದಿಲ್ಲ, ಬಹಳ ಕಾಸ್ಟ್ಲಿ. ಇದನ್ನ ನಾನು ಉಂಗುರ ಎಲ್ಲ ಮಾಡಿಸ್ಕೊಡ್ಲಿಕ್ಕಂತೂ ಇನ್ನೂ ಕಷ್ಟ ಆಗ್ಬಿಡ್ತದೆ. ಸೊ ಅದರಿಂದಾಗಿ ಒರಿಜಿನಲ್ ಕನಕ ಪುಷ್ಯರಾಗವನ್ನು ಇಷ್ಟೆಲ್ಲ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇನೆ. ನೀವು ಉಂಗುರವೋ ಡಾಲರೋ ಏನೋ ಏನಿಲ್ಲ ಅಂದ್ರೆ ನೀವು ಪಾಕೆಟಲ್ಲಿ ಕೂಡ ಇಟ್ಕೊಳ್ಬಹುದು, ನೀವು ಕಲೆಕ್ಷನ್ ಮಾಡಿ ನಿಮ್ಮ ಜೊತೆಗೆ ಇಟ್ಕೊಳ್ಬಹುದು. ಯಾವಾಗೂ ಸಹ ಗುರುಬಲ ಚೆನ್ನಾಗಿ ನಿಮಗೆ ಕೆಲಸ ಆಗಬೇಕು. ಒರಿಜಿನಲ್ ಗುರುಬಲದ ಶಕ್ತಿ ನಿಮಗೆ ಕೊಡತಕ್ಕಂಥ ಕನಕ ಪುಷ್ಯರಾಗ ಒರಿಜಿನಲ್ ರತ್ನ ಆಗಿರ್ತದೆ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಬನ್ನಿ ಈಗ ನಮ್ಮ ನರಸೋಭಾವಾಡಿ ಆ ಕ್ಷೇತ್ರ ದರ್ಶನ, ಗುರುಗಳ ದರ್ಶನವನ್ನು, ಸನ್ನಿಧಾನ ದರ್ಶನ ಮಾಡೋಣ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಮಾತ್ರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ, ಗುರುಪೂರ್ಣಿಮೆಯ ವಿಶೇಷವಾದಂತಹ ದೇವತಾರಾಧನೆಗಳ ಪ್ರಸಾದ ಏನಿದೆ ಕನಕಪುಷ್ಯರಾಗ, ಆ ಕನಕಪುಷ್ಯರಾಗ ರತ್ನಗಳ ಅಭಿಮಂತ್ರಣೆಗೋಸ್ಕರವಾಗಿ ನಾನು ನರಸಿಂಹವಾಡಿ ನಮ್ಮ ಗುರು ದತ್ತಾತ್ರೇಯರ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀವು ಮುಂದೆ ಸ್ವಾಮಿಗಳ ದರ್ಶನ, ಕ್ಷೇತ್ರ ದರ್ಶನ, ನದಿ ಸ್ನಾನ ಹಾಗೂ ವಿಶೇಷವಾಗಿ ನಮ್ಮ ರತ್ನಗಳ ಅಭಿಮಂತ್ರಣೆ, ಪೂಜೆ ಇತ್ಯಾದಿ ಎಲ್ಲವನ್ನೂ ಸಹ ನೋಡ್ತಾ ಇದ್ದೀರಿ, ನೋಡ್ತೀರಿ ಸಹ.